ಬಿಎಂಟಿಸಿ ಬಸ್ಸಲ್ಲಿ ನಿನ್ನೆ ನಡೆದಿದ್ದಂಥ ಚೂರಿ ಇರಿತ ಘಟನೆ ಬೆಂಗಳೂರವರನ್ನ ಬೆಚ್ಚಿ ಬೀಳಿಸಿದೆ. ಜಾರ್ಖಂಡ್ ಮೂಲಕದ ಯುವಕನೊಬ್ಬ ಏಕಾಏಕಿ ಚೂರಿ ತೆಗೆದು ಅಟ್ಟಹಾಸ ಮೆರೆದಿದ್ದು ಆ ದೃಶ್ಯಗಳು ಭಯಭೀತಗೊಳಿಸುವಂತಿದೆ. ಕಂಡಕ್ಟರ್ ಹೊಟ್ಟೆಗೆ ಚೂರಿಯಿಂದ ಇರಿದಿದ್ದ ಯುವಕ ಅಕ್ಷರಶಃ ರಾಕ್ಷಸನಂತೆ ವರ್ತಿಸಿದ್ದ. ಆತನನ್ನ ಕಂಡು ಭಯಭೀತರಾದಂಥ ಪ್ರಯಾಣಿಕರು ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋಗಿದ್ರು. ಆರೋಪಿಯ ಹುಚ್ಚಾಟವನ್ನ ಸಿಸಿಟಿವಿ ದೃಶ್ಯಗಳು ಬಿಚ್ಚಿಟ್ಟಿದೆ. Scene 1. BMTC bus full rush. Scene 2. ಏಕಾಏಕಿ ಕಂಡಕ್ಟರ್ಗೆ ಚಾಕು ಇರಿತ. Scene 3. ಹೆದರಿ ಕೆಳಗಿಳಿದ ಪ್ರಯಾಣಿಕರು. Scene 4. ಬಸ್ ಗಾಜು ಒಡೆದು ಹುಚ್ಚಾಟ. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅವನನ್ನ ರಾಕ್ಷಸ ಅನ್ಬೇಕು, ಕ್ರೂರಿ ಅನ್ಬೇಕು, ಸೈಕೋ ಅನ್ಬೇಕು ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಕ್ರೌರ್ಯವಾಗಿ ಬಿಎಂಟಿಸಿ ಬಸ್ನೊಳಗೆ ಉಗ್ರನಂತೆ ಉಗ್ರ ರೂಪ ತಾಳಿ ಅಟ್ಟಹಾಸ ಮೆರೆದಿದ್ದಾನೆ. ಪ್ರಯಾಣಿಕರ ಎದುರೇ ಕಂಡಕ್ಟರ್ಗೆ ಚಾಕು ಇರಿತ. ಬಸ್ನಲ್ಲಿ ರಾಕ್ಷಸನಂತೆ ವರ್ತಿಸಿದ್ದ ಆರೋಪಿ ಹರ್ಷ. ಫುಟ್ಬೋರ್ಡ್ ಮೇಲೆ ನಿಲ್ಬೇಡ ಅಂದಿದ್ದೇ ಇಲ್ಲಿ ತಪ್ಪಾಗಿ ಹೋಗಿದೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡ ಪ್ರಯಾಣಿಕ ಕಂಡಕ್ಟರ್ಗೆ ಚಾಕುವಿನಿಂದ ಇರಿದು ಬಸ್ನೊಳಗೆ ರಾಕ್ಷಸನಂತೆ ವರ್ತಿಸಿದ್ದಾನೆ. ಕಂಡಕ್ಟರ್ ಯೋಗೇಶ್ ವೈದೇಹಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿನ್ನೆ ಸಂಜೆ ವೈಟ್ ಫೀಲ್ಡ್ ಬಳಿಯ ಐಟಿಪಿಎಲ್ ಬಸ್ ಸ್ಟಾಪ್ನಲ್ಲಿ ಈ ಘಟನೆ ನಡೆದಿದೆ. ಕಂಡಕ್ಟರ್ಗೆ ಚಾಕು ಹಾಕ್ತಾ ಇದ್ದಂತೆ ಬಸ್ನಲ್ಲಿದ್ದ ಪ್ರಯಾಣಿಕರೆಲ್ಲ ಆರೋಪಿ ವರ್ತನೆಗೆ ಹೆದರಿ ಕೆಳಗಿಳಿದಿದ್ದಾರೆ. ನಂತರ ಆರೋಪಿ ಬಸ್ನೊಳಗೆ ರಾಕ್ಷಸನಂತೆ ಆಡಿದ್ದು ಸುತ್ತಿಗೆಯಿಂದ ಬಸ್ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾನೆ. ಡೋರ್ನ ಕಾಲಿಂದ ಬದ್ದು ಹುಚ್ಚಾಟ ಮೆರೆದಿದ್ದಾನೆ. ಆರೋಪಿಯ ಕೃತ್ಯ ಬಸ್ನಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಆರೋಪಿಯ ಹರ್ಷನನ್ನ ವೈಟ್ ಫೀಲ್ಡ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.